SSLC ವಿದ್ಯಾರ್ಥಿಗಳಿಗೆ ಇಂದು 25/2/2026ರಲ್ಲಿ ನಿಮಗೆ ಇಂಗ್ಲೀಷ್ ಸಂಬಂಧಪಟ್ಟಂಥ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂಥ ನಾವು ಕೊಟ್ಟಿರುವಂಥ ಪ್ರಶ್ನೆಗಳು ನಿಮಗೆ ಬಂದಿದ್ವು. ಸೊ ಅವುಗಳನ್ನ ನೋಡ್ಕೊಂತ ಹೇಳಿದ್ವಿ. 1ನೇ ಆನ್ಸರ್ಗೆ ಬಿ ಆರೆಂಟ್ ದೇ ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಿತ್ತು. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಫಿನಿಟಿವ್ ಆಪ್ಷನ್ ಡಿ ಟು ಸೆಲ್ಫ್ ಆಗಿರುತ್ತೆ. 3ನೇ ಪ್ರಶ್ನೆ ಅದಕ್ಕೆ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಗಿವಿಂಗ್ ಸಜೆಷನ್ಸ್ ಆಗಿರುತ್ತೆ. ಹಾಗೆ 4ನೇ ಪ್ರಶ್ನೆಗೆ ಅಲ್ಲಿ ಇಪ್ ಕ್ಲಾಸ್ ವುಡ್ ಹ್ಯಾವ್ ಆಗಿರುತ್ತೆ. ಇನ್ನು ರೋಮನ್ ನಂಬರ್ 2ರಲ್ಲಿ 5ನೇ ಪ್ರಶ್ನೆಗೆ ಒಂದು ಸಿಲೆಬಲ್ನ ಕೊಟ್ಟಿದ್ವಿ, ಅಲ್ಲಿ ಡೆಕ್ ಆಗಿರುತ್ತೆ. 6ನೇ ಪ್ರಶ್ನೆಗೆ ಒಂದು ಕ್ವಶನ್ಸನ್ನು ಕೊಟ್ಟಿದ್ರು, ಅಲ್ಲಿ ಪಾಸಿವ್ ಫಾರ್ಮ್ನ ಮಾಡಲಾಗಿತ್ತು. ದ ಮಿಲ್ಕ್ ಈಸ್ ಶೋ ದ ಹಾರ್ಟ್ ಆಫ್ ದ್ಯಾಟ್ ಚಿಲ್ಡ್ ಕ್ಯಾನಾಟ್ ಡ್ರಿಂಕ್ ಇಟ್ ಆಗಬೇಕಿತ್ತು. 7ನೇ ಪ್ರಶ್ನೆಗೆ ಆರ್ಟಿಕಲ್ ಆ್ಯನ್ ಆರ್ಟಿಕಲ್ ಅಂತ ನಾವು ಕಳ್ಕೊಳ್ತೀವಿ. 8ನೇ ಪ್ರಶ್ನೆಗೆ ಪ್ರಿಪೋಸಿಷನ್ ಕೇಳಿದ್ರು, ಆ್ಯಂಡನ್ನು ಬಳಸಬೇಕಾಗಿತ್ತು. 9ನೇ ಪ್ರಶ್ನೆಗೆ ಸ್ಪಾಟ್ಸ್ ಆಫ್ ಬೀಚಿನ ಭಾಗ ಕೇಳಿದ್ರು, ಕಾಸ್ಟ್ಲಿ ಅನ್ನೋದು ಒಂದು ಅಂಡರ್ಲೈನ್ ಮಾಡಿದ್ರು, ಅದಕ್ಕೆ ಅಬ್ಜೆಕ್ಟಿವ್ ಆಗಿರುತ್ತೆ ಆನ್ಸರ್. ಹಾಗೆ 11ನೇ ಪ್ರಶ್ನೆ ವಿತ್ ಆನ್ಸರ್ ವಿತ್ ಆಗಿರುತ್ತೆ ಅದಕ್ಕೆ. ಹಾಗೆ ರೋಮನ್ ನಂಬರಲ್ಲಿ 3ರಲ್ಲಿ 17ನೇ ಪ್ರಶ್ನೆಗೆ ಒಂದು ಪ್ಯಾರಾಗ್ರಾಫಲ್ಲಿ ಮಿಸ್ಟೇಕ್ ಕೊಟ್ಟಿರ್ತಾರೆ, ಅಲ್ಲಿ ಅಡ್ವರ್ಬಲ್ ಮಿಸ್ಟೇಕ್ ಆಗಿತ್ತು. ಏನಪ್ಪ ಅಂದರೆ ಪಾಪ್ಯುಲರ್ಲಿ ಆಗಿರುತ್ತೆ. 2ನೇಗೆ ಕ್ಯಾಪಿಟಲ್ ವರ್ಡನ್ನು ಕೊಟ್ಟಿದ್ರು, ಗುಜರಲ್ ಆಗಿರುತ್ತೆ ರೈಟ್ ಆನ್ಸರ್. ಇನ್ನು ನಾಳೆ ನಿಮಗೆ ಹಿಂದಿ ನಡೆಯುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಸಂಜೆ 7:30ಕ್ಕೆ ಅಪ್ಲೋಡ್ ಮಾಡಲಾಗುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.